ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರ, ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ ಬನ್ನಿ, ನಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮನೇಲಿದ್ದೀನಿ. ಇವತ್ತು ನಿಧಾನಕ್ಕೆ ಕೆಲಸ ಆಗುತ್ತೆ. ನೀವು ನಮ್ಮ ಜೊತೆಗಿದ್ದೀರಿ ಸಾಯಂಕಾಲವರೆಗೂ. ಬರ್ರಿ, ನಾನು ಇವತ್ತು 2 ವಾರ ಆಯಿತು ನಾನು ಈರುಳ್ಳಿ ರಸ ಹಚ್ಕೊಂಡಿಲ್ಲ ತಲೆಗೆ. ಇವತ್ತು ಫ್ರೀ ಇದ್ದೀನಿ, ಇವತ್ತು ಹಚ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಮನೇಲಿ ಇದ್ದಾಗೇ ತಲೆಗೆಲ್ಲ ಹಚ್ಕೊಳಕ್ಕೆ ಟೈಮ್ ಇರುತ್ತೆ, ಕೆಲಸಕ್ಕೆ ಹೋಗೋಕೆ ಆಗಲ್ಲ. ಸೊ ಫುಲ್ಲು ತಲೆಗೆ ಹಚ್ಕೊಂಡು ಇವತ್ತು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡಬೇಕು. 1 ಗಂಟೆಗೆ ಊಟಕ್ಕೆ ಬರ್ತಾರೆ. 1 ಗಂಟೆಗೆ ಸ್ವಲ್ಪ ಬ್ಯಾಂಕಿಗೂ ಹೋಗ್ಬೇಕು ನಾವು. ಬ್ಯಾಂಕಲ್ಲಿ ಕೆಲಸ ಇದೆ. ಏನು ಯಾವಾಗಲೂ ಬ್ಯಾಂಕ್ ಅಂದ್ಕೋಬೇಡ್ರಿ, ನಮ್ದು ಹೊಲದ ಕೆಲಸ ಐತೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇದು ಹಚ್ಕೊಂಡಾಗೆಲ್ಲ ಚೆನ್ನಾಗಿರುತ್ತೆ ತಲೆ ಕೂದಲು. 2 ವಾರ ಆಯ್ತು ಬಿಟ್ಟು, ಒಂಥರ ಸಾಫ್ಟ್ ಅನ್ನೋದೇ ಹೋಗಿತ್ತು. ಇವಾಗ ನೀಟಾಗಿ ಆಗುತ್ತೆ ನೋಡಿ. ಈರುಳ್ಳಿ ರಸ ಹಚ್ಕೊಂಡು ಚೆನ್ನಾಗಿ ಬರುತ್ತೆ ಕೂದಲು. ನಾನು ಫೆವಿಕಾಲ್ ಡಬ್ಬದಲ್ಲಿ ಹಾಕ್ಕೊತಿದ್ದೀನಿ, ಬಾಕ್ಸ್ ಯಾವುದೂ ಇಲ್ಲ. ಫೆವಿಕಾಲ್ ಡಬ್ಬದಲ್ಲಿ ನಮ್ಮ ಮನೇಲಿ ಯಜಮಾನ್ರಿಗೆ ಫೆವಿಕಾಲ್ ಡಬ್ಬ ತಂದಿದ್ರು, ಅದು ಖಾಲಿಯಾಗಿತ್ತು. ಅದರಲ್ಲೇ ನಾನು ಈ ಥರ ಮಾಡ್ಕೊಂಡು ಹಚ್ಕೊತಾ ಇದ್ದೀನಿ. ಅಂದರೆ ಕೆಳಗಡೆ ಎಲ್ಲ ಸೋರ್ತಾ ಇತ್ತು. ಸೊ ಅದಕ್ಕೆ ಇದಕ್ಕೊಂದು ಇದು ಹಾಕಿ ಹೋಲ್ ಹಾಕಿ ಇದು ಚೆನ್ನಾಗಿ ಕೊಬ್ಬರಿ ಥರ ಹಚ್ಕೊತೀನಿ ನಾನು. ನೋಡಿ ಹಿಂಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ ನೋಡಿ. ಸರಿ ಫ್ರೆಂಡ್, ಮತ್ತೆ ಸಿಗ್ತೀನಿ ನಿಮಗೆ ಇದು ಹಚ್ಕೊಂಡು. ಇವಾಗ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದು ಬಿಡ್ತೀನಿ, ಕ್ಲೀನಾಗಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಅಡುಗೆ ಮಾಡಬೇಕು. ನಿನ್ನೆ ಸಾಂಬಾರಿತ್ತು, ಊಟ ಮಾಡೋಗಿದ್ದಾರೆ. ಇನ್ನೂ ಅನ್ನ ಇದೆ ನೋಡಿರಿ. ನಿನ್ನೆ ಅನ್ನ ಬರೀ 1.5 ಗ್ಲಾಸ್ ಅನ್ನ ಮಾಡಿದ್ದೀನಿ, ಇನ್ನೂ ಇದೆ ನೋಡಿರಿ ಅನ್ನ. ಜಾಸ್ತಿ ಅನ್ನ ತಿನ್ನಲ್ಲ, ರೊಟ್ಟಿ ಚಪಾತಿ ಅದು ತಿಂತಿರಲ್ಲ, ಹಾಗಾಗಿ ಅನ್ನ ಉಳಿಯುತ್ತೆ. ಮತ್ತು ಅವ್ರು ಬರೋಷ್ಟಿಗೆ ಅಡುಗೆ ಮಾಡಬೇಕು, ಬೇಗ ಬೇಗ ಕೆಲಸ ಮಾಡಬೇಕು. 12:30 ಅಷ್ಟಿಗೆ ಕೆಲಸ ಎಲ್ಲ ಮುಗಿಬೇಕು ನಂದು. ಕೆಲಸ ಮುಗಿಲಿಲ್ಲ ಅಂದರೆ ಅಷ್ಟೇ ನನ್ನ ಅವ್ರು ಕಲಾಸೆ ಮಾಡಿಬಿಡ್ತಾರೆ, ನನಗೆ ಜೀವನ ತೆಗಿತಾರೆ ಅಂತ ಜನ ಅವರು ಇದ್ದಾರೆ. ಬೇಗ ಬೇಗ ಕೆಲಸ ಮಾಡ್ಕೊತೀನಿ. 12:30 ಅಷ್ಟಿಗೆ ಅಡುಗೆ ಆಗಬೇಕು. ಮತ್ತು ಬ್ಯಾಂಕ್ ಹತ್ರ ಬಾ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಹೋಗಲಿಲ್ಲ ಅಂದರೆ ನನ್ನ ಬೈದ್ಬಿಡ್ತಾನೆ, ಬೈತಾರೆ ಅವ್ರು. ಸರಿ ಇಲ್ಲ, ಸಿಟ್ಟು ಜಾಸ್ತಿ ಇದೆ ಅವರಿಗೆ. ನೋಡೋಕೆ ಎಷ್ಟು ಸೈಲೆಂಟ್ ಆಗಿದ್ದಾರೆ ಅಷ್ಟೇ ಡೇಂಜರ್ ಇದ್ದಾರೆ ಅವರು. ಸರಿ ಫ್ರೆಂಡ್, ಎಲ್ಲ ಕೆಲಸ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ನಾನು ನಿನ್ನೆ ನೋಡಿ, ನಾನು ಗೋಬಿ ಮಾಡಿದ್ದಕ್ಕೆ ಹಳೆ ಹಿಸ್ಟ್ರಿ ಎಲ್ಲ ತೆಗೆದ್ರು ನಮ್ಮ ಯಜಮಾನ್ರು. ಅವಾಗ ಡ್ರಿಂಕ್ಸ್ ಮಾಡ್ತಿದ್ರು ಅವರು ಮದುವೆಗೆ ಮುಂಚೆ. ಆವಾಗ ಬಾರ್ ಅಂಗಡಿಗೆ ಹೋಗ್ತಿದ್ರಂತೆ, ಗೋಬಿ ತಿಂತಿದ್ರಂತೆ, ಅದೆಲ್ಲ ಏನೇನೋ ಸ್ಟೋರಿ ಹೇಳ್ತಾಯಿದ್ರು. ನಾನು ಅದನ್ನು ಕೂಡ ರೆಕಾರ್ಡ್ ಮಾಡ್ಬೇಕು ಅಂದ್ಕೊಂಡೆ. ಆಮೇಲೆ ನೀವೇನಾದರೂ ಅಂದ್ಕೊತೀರಿ ಅಂತ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಸಕ್ಕದಾಗಿ ಹೇಳಿದ್ರು. ನಾವು ಕುಡಿಯೋದು ಕಮ್ಮಿ ಇತ್ತು, ಗೋಬಿ ಅದು ಇದು ತಿನ್ನೋದೇ ಜಾಸ್ತಿ ಇತ್ತು. ಸೇಮ್ ಅಲ್ಲಿ ಥರನೇ ಮಾಡಿದೀಯ ನೀನು, ಚೆನ್ನಾಗೈತೆ, ಹಿಂಗೆ ಮಾಡು ವಾರದಾಗ ಡೈಲಿ ಅಂತ ಹೇಳಿದ್ರು ಅವರು. ವಾರದಾಗ ಒಂದ್ಸರಿ ಅನ್ನಕ್ಕೆ ಹೋಗಿ. ಸೊ ಡೈಲಿ ಯಾರು ತಿನ್ನಕ್ಕೆ ಹೋಗಲ್ಲ, ತಿಂಗಳದಾಗ ಒಂದ್ಸರಿ ಮಾಡೋದೇ ಜಾಸ್ತಿ ಆಯಿತು. ಮಾಡೋಕ್ಕೆ ಹೋಗಲ್ಲ ನಾನು ಆ ಥರ ಎಲ್ಲ ಜಾಸ್ತಿ, ಯಾಕಂದರೆ ಆಯಿಲ್ ಐಟಮ್ ಆರೋಗ್ಯಕ್ಕೂ ಒಳ್ಳೇದಲ್ಲ ಅಂದ್ಕೊತೀನಿ ನಾನು. ಏನೋ ಅಪರೂಪಕ್ಕೆ ಒಂದ್ಸರಿ ಚೆನ್ನಾಗಿರುತ್ತೆ, ಯಾರಾದರೂ ಬಂದರೆ ಗೆಸ್ಟ್, ಅದು ಚೆನ್ನಾಗಿರುತ್ತೆ. ನಾನು ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಏನು ಅದು ತುಂಬ ದಿನ ಅಂದರೆ ಒಂದು 3 ತಿಂಗಳಾಯ್ತು ನಾವು ಗೋಬಿ ತಿಂದೇನೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಮಾಡಿದೆ, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗಲ್ಲ. ಏನು ರೀ, ಯಾವಾಗೋ ಒಂದ್ಸರಿ ತಿನ್ನೋಕ್ಕೇನು ತೊಂದರೆ ಆಗಲ್ಲ, ಬಟ್ ಯಾವಾಗಲೂ ತಿನ್ನಬಾರ್ದು. ನೋಡ್ತೀನಲ್ಲ ನೀವಂತೂ ವಿಡಿಯೋದಲ್ಲಿ, ನಾನು ಯಾವಾಗಲೂ ರೊಟ್ಟಿ ಅದು ಮಾಡ್ತೀನಿ. ನೋಡೋರಿಗೆ ಏನು ಅನ್ನಿಸುತ್ತೆ, ಇವಳೇನಪ್ಪ ಡೈಲಿ ಆಯಿಲ್ ಫುಡ್ ಮಾಡ್ತಾಳೆ ಅನಿಸುತ್ತೆ ನಮ್ಮ ಕಡೆಯವ್ರಿಗೆ. ಬಟ್ ನಾನು ಆಯಿಲ್ ಫುಡ್ ಜಾಸ್ತಿ ತಿನ್ನಲ್ಲ. ನೋಡೋಕೆ ದಪ್ಪ ಇದ್ದೀನಿ ಅಂದ ತಕ್ಷಣ ಎಲ್ಲ ತಿನ್ನಲ್ಲ. ನನ್ನ ಆರೋಗ್ಯಕ್ಕೂ ಅದು ನನ್ನ ಬಾಡಿಗೆ ಇದಾಗಲ್ಲ. ನಾನು ಪೂರಿ ಆಗಲಿ ಏನೋ ತಿಂದರೂ ಅದು ಅತಿಯಾಗಿ ತಿಂದರೆ ವಾಮಿಟ್ ಆಗಿಬಿಡುತ್ತೆ ನನಗೆ. ಅದು ನನಗೆ ಜಾಸ್ತಿ ಮೈಗೆ ಅಂಟಲ್ಲ, ಹಾಗಾಗಿ ನಾನು ಜಾಸ್ತಿ ತಿನ್ನೋಕ್ಕೂ ಹೋಗಲ್ಲ ನಾನು ಆಯಿಲ್ ಐಟಮ್ಸು. ನೋಡೋರಿಗೆ ನಾನು ತಿಂತೀನಿ ಅನ್ನಂಗೆ ಕಾಣಿಸುತ್ತೆ, ನಾನು ತಿನ್ನೋಕ್ಕೆ ಹೋಗಲ್ಲ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಯಜಮಾನ್ರು ಅವೆಲ್ಲ ಹೇಳಿದ್ರಲ್ಲ ಆ ಸ್ಟೋರಿನ, ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳಿದೆ. ನಿನ್ನೆ ತುಂಬ ಅಂದರೆ ತುಂಬ ನಗು ಬಂತು. ಆ ಥರ ಹಳೆ ಮೆಮೊರಿ ಎಲ್ಲ ಹೇಳ್ತಾಯಿದ್ರು ಅವರು. ಆಮೇಲೆ ಇನ್ನೊಂದು ಹೇಳಿದ್ರು ಅವ್ರು, ಶೇಂಗಾ ಏನೋ ಫ್ರೈ ಮಾಡಿಕೊಡ್ತಾರಂತೆ, ಅದು ಕೂಡ ಹೇಳಿದ್ರು. ಆ ಶೇಂಗಾನು ಮಾಡಿಕೊಡು ನನಗೆ, ಅದೆಲ್ಲ ನೆನೆಸ್ಕೊಳಕ್ಕೆ ಅಂತ ಹೇಳಿದ್ರು. ಸೊ ನೋಡೋಣ, ಅದು ಕೂಡ ಒಂದು ದಿವಸ ಮಾಡೋಣ ಅಂದ್ಕೊಂಡಿದ್ದೀನಿ.
ತುಂಬ ಎಲ್ಲ ಹಳೇದು ಅಂದರೆ ಅವ್ರಿಗೊಂಥರ ಖುಷಿ. ಮನೇಲಿ ಗಂಡು ಮಕ್ಳಿಗೆ ಚೆನ್ನಾಗಿ ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀರಿ, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀರಿ. ಏನಪ್ಪ ಅಂದರೆ ಅವ್ರಿಗೆ ಸ್ವಲ್ಪ ಸಿಟ್ಟಿದೆ, ಆ ಸಿಟ್ಟು ಕಮ್ಮಿ ಮಾಡ್ಬೇಕಷ್ಟೇ ನಾನು. ಆ ಸಿಟ್ಟಿಂದ ಏನೂ ಕೆಲಸ ಆಗಲ್ಲ. ಸಿಟ್ಟಿಂದನೇ ನೋಡಿ ಇವಾಗ ಎಲ್ಲರನ್ನೂ ದೂರ ಮಾಡ್ಕೊಂಡು ಕೂತಿರೋದು. ಬಟ್ ದೂರ ಅವರು ಏನೋ ಒಂದು ತಪ್ಪು ಮಾಡಿರ್ತಾರೆ, ಅದು ಕ್ಷಮಿಸ್ಬೇಕು ಅಂತ ನಾನು ಹೇಳ್ತೀನಿ. ಅವ್ರು ದೊಡ್ಡವರಾಗಿ ಏನೋ ಮಾಡಿದರೆ ತಪ್ಪು ಇಲ್ಲ ಅಂತ ನಾನು ಹೇಳಲ್ಲ, ಅದು ತಪ್ಪೇ ಇದೆ. ಒಂದು ಕ್ಷಮೆ ಇರಬೇಕಂತ ಕೇಳ್ತಿದ್ದೀನಿ ಇವ್ರು ಮಾಡಿದ ತಪ್ಪಿಗೆ. ಜಾಸ್ತಿ ಮಾತಾಡಿದ್ದೀನಿ ಅನ್ಕೋತಿದ್ದೀನಿ. ಇವಾಗ ಎಲ್ಲ ಕೆಲಸ ಆಯಿತು ನೋಡಿ, ಅಡುಗೆನೂ ಆಯಿತು, ಪೂಜೆ ಆಯಿತು, ಪಾತ್ರೆನೂ ತೊಳೆದಾಯ್ತು ನೋಡಿ, ಎಲ್ಲನೂ ಆಯಿತು ನೋಡಿ. ಸ್ವಲ್ಪ ಲೇಟಾಗಾಯಿತು. ಬೆಳಗ್ಗೆ ಅವರೇ ಪೂಜೆ ಮಾಡ್ತಿದ್ರು. ಸೊ ನಮ್ಮ ಮನೆಯವ್ರು ಸಿಗಲಿಲ್ಲ, ಅದಕ್ಕೋಸ್ಕರ ಅವರು ಪೂಜೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿದರು. ನಾವು ಲೋಬನ್ ಹಾಕೋದಿತ್ತು, ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಅಂತ ಹೇಳಿದೆ ನೋಡಿ. ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ ಅವ್ರು ಬರೋಷ್ಟಿಗೆ. ಗೋಬಿ ಪಲ್ಯ, ಆಮೇಲೆ ಬೆಂಡೆಕಾಯಿ ಪಲ್ಯ, ಆಮೇಲೆ ಚಪಾತಿ, ರೈಸ್, ಆಮೇಲೆ ನಿನ್ನೆ ಸಾಂಬಾರಿದೆ. ಅದು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಚೆನ್ನಾಗಿದೆ ಬಿಸಿ ಮಾಡು ಅಂತ ಹೇಳಿದರು. ನಿನ್ನೆದು ಕೂಡ ಅನ್ನನೂ ಕೂಡ ಇದೆ, ಇನ್ನು ರೊಟ್ಟಿ ಇದೆ ನೋಡಿ, ಸಾಂಬಾರು ಇದೆ, ಇನ್ನು ಹಾಲಿದೆ. ಹಾಲು ಅನ್ನ ಊಟ ಮಾಡ್ತಾರೆ ಲಾಸ್ಟಲ್ಲಿ, ಬೆಲ್ಲ ಹಾಲು. ಮನೆಯಲ್ಲಿ ಲೋಬನ್ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮನೆಯೆಲ್ಲ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ದೇವ್ರ ಪೂಜೆ ಆಯಿತು, ಎಲ್ಲ ಆಯಿತು, ಸಮಾಧಾನ ಅನಿಸುತ್ತೆ ಮನೇಲಿ ಪೂಜೆ ಮಾಡಿದ್ರೆ. ಬಟ್ಟೆ ಒಗಿಬೇಕು ಹೋಗೋಣ ಅಂದ್ಕೊಂಡೆ, ಸ್ವಲ್ಪ ಬ್ಯಾಂಕಿಗೆ ಹೋಗೋದೈತೆ. ಮತ್ತು ಅವ್ರು ಫೋನ್ ಮಾಡಿದ್ರೆ ಯಾವುದೂ ಆಗಲ್ಲ ಅಂಥೇಳಿ ಬಿಟ್ಟಿದ್ದೀನಿ ನೋಡಿ. ಬ್ಯಾಂಕ್ ಹತ್ರಕ್ಕೆ ಹೋಗ್ತಾಯಿದ್ದೀನಿ ನೋಡಿರಿ, ಯಜಮಾನ್ರು ಆ ಕಡೆಯಿಂದ ಬರ್ತಾರಂತೆ. ಬ್ಯಾಂಕ್ ಹತ್ರಕ್ಕೆ ಹೋಗೋಣ. ಬ್ಯಾಂಕಲ್ಲಿ ನೋಡಿ ಎಷ್ಟು ಸೈಲೆಂಟಾಗಿದೆ, ಎಷ್ಟು ಜನ ಇದ್ದರೂ ಸೈಲೆಂಟಾಗಿರುತ್ತೆ. ನಮ್ಮ ಕಡೆ ಗೌ ಅಂತ ಸೈಲೆಂಟಾಗಿದೆ ನೋಡಿ. ಬರ್ರಿ ಊಟ ಮಾಡೋಣ. ಇವಾಗ ಉಪವಾಸ ಬಿಡ್ತಾಯಿದ್ದೀನಿ. ಎಷ್ಟು ಗಂಟೆ 3:45 ಆಗ್ತದೆ. ಇವಾಗ ಉಪವಾಸ ಬಿಡ್ತಾಯಿದ್ದೀನಿ. ಬೇಗನೆ ಊಟ ಮಾಡ್ತಿದ್ದೆ 2:15 ಅಷ್ಟಿಗೆ. ಇವತ್ತು ಯಾಕೋ ಹೊಟ್ಟೆ ಇಷ್ಟಲಿಲ್ಲ ನನಗೆ, ಅದಕ್ಕೆ 2:15 ಊಟ ಮಾಡ್ತಾಯಿದ್ದೀನಿ. 3:30 ಆಗ್ತಾಯಿದೆ. ಹಾಲು ಅಂದರೆ ನಂಗೆ ತುಂಬ ಇಷ್ಟ. ಯಾಕೆ ಇವತ್ತು ಊಟ ಹೋಗ್ತಾಯಿಲ್ಲ. ಡೈಲಿ ಇಷ್ಟಪಟ್ಟು ಊಟ ಮಾಡ್ತೀನಿ, ಇವತ್ತು ಯಾಕೋ ಸ್ವಲ್ಪ ಜಾಸ್ತಿನೇ ಊಟ ಹೋಗ್ತಾಯಿಲ್ಲ. ಬಟ್ ಆದರೆ ಒಳ್ಳೇಬೇಕಂತ ಊಟ ಮಾಡ್ತಾಯಿದ್ದೀನಿ. ನನಗೆ ಹಾಲು ಅನ್ನೋದು ತುಂಬ ಇಷ್ಟ. ನಾನು ಇವತ್ತು ನೋಡಿ ಬರೀ ಒಂದಿಷ್ಟು ನಿಮ್ಮ ಎದುರುಗಡೆ ಒಂದಿಷ್ಟು ಹಾಲು ಕುಡ್ದೋಳೆ. ಇವಾಗ ಊಟ ಮಾಡ್ತಾಯಿದ್ದೀನಿ. ಯಾಕೋ ಇವತ್ತು ಬಂದರೆ ತುಂಬ ಸುಸ್ತಾಗ್ತೈತೆ, ಊಟ ಒಂಥರ ಬೇಡ ಅನ್ನಿಸ್ತಾಯಿತ್ತು. ಇವಾಗ ಊಟ ಮಾಡಬೇಕು ಅನ್ನಿಸ್ತು, ಊಟ ಮಾಡ್ತಾಯಿದ್ದೀನಿ ನೋಡಿ. ಟೈಮಿಂಗ್ ಕಾಣಿಸ್ತಾ ಇದೆಯಾ ನಿಮಗೆ? ಇವಾಗ ಊಟ ಮಾಡ್ತಾಯಿದ್ದೀನಿ. ಆಯ್ತು, ಇವಾಗ ಊಟ ಮಾಡಿದ್ರೆ ಆಯಿತು, ಊಟ ಮಾಡೋದು. ನಾಳೆಗೆ ಏನು ಊಟ ಮಾಡೋದು? ಊಟ ಮಾಡ್ತಾಯಿದ್ದೆ, ಒಂಥರ ವಾಮಿಟ್ ಫೀಲಿಂಗ್ ಬರ್ತಾಯಿದೆ. ಆದರೂ ಊಟ ಮಾಡಲೇಬೇಕು ನಾನು.